ಏನು ಡಿ.ಕೆ.ಶಿ ಅವರು ಹೇಳಿಕೆ ಕೊಟ್ಟಿದ್ರು, ಧರ್ಮಸ್ಥಳ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರವೊಂದು ನಡೀತಾ ಇದೆ. ಈ ವಿಚಾರದ ಕುರಿತಾಗಿ ಡಾಕ್ಟರ್ ಸಿ.ಎನ್. ಅಶ್ವಥ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಬನ್ನಿ ನೋಡೋಣ. ಡಿ.ಕೆ.ಶಿ ಅವರ ಹೇಳಿಕೆಯನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು? ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಸುದ್ದಿಗೋಷ್ಠಿಯಲ್ಲಿ. ಸರ್ಕಾರ ಮೈ ಮರೆತ್ರೆ ಏನಾಗುತ್ತೆ ಅರ್ಥ ಮಾಡಿಕೊಳ್ಳಬೇಕು, ಸರ್ಕಾರ ಬಹಳ ಜಾಗರೂಕತೆಯಿಂದ ಇರಬೇಕು. ಈ ತರದ ಹೇಳಿಕೆ ಕೊಟ್ಟು ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಡಿ, ಬದಲಿಗೆ ಜಾಗರೂಕತೆಯಿಂದ ಇರಿ. ಆ ಮುಸುಕುದಾರಿ ಯಾರು ಎಂದು ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದವರೇ ತನಿಖೆಯನ್ನ ಮಾಡಿ ತೀರ್ಪನ್ನು ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಕೊಡಕ್ಕೆ ಅವರೆಲ್ಲ ಯಾರು? ಇದು ಭಕ್ತಾದಿಗಳಿಗೆ ನೋವು ತಂದಿದೆ ಅಂತ ಹೇಳಿ ಸಿ.ಎನ್. ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಆ ಮುಕ್ತವಾದಂಥ ಹೇಳಿಕೆಯನ್ನು ನಾನು ಸ್ವಾಗತಿಸ್ತೀನಿ. ಅದೇ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ಮೈ ಮರೆತ್ರೆ ಏನಾಗುತ್ತೆ ಅನ್ನೋಂಥದ್ದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಈ ಒಂದು ಮಾತು ಹೇಳಿಬಿಟ್ಟು ಎಲ್ಲಾದ್ರಿಂದ ನುಳ್ಚ್ಕೊಂಡ್ಬಿಡ್ತೀನಿ ಅನ್ನೋಂಥದ್ದನ್ನ ಈ ಒಂದು ಹೇಳಿಕೆ ಮೂಲಕ ಹೇಳಿದ್ದಾರೆ. ಆದರೆ ಇವತ್ತು ಆ ಒಂದು ಸ್ಥಳಕ್ಕೆ ಇಂಥ ಒಬ್ಬ ಅನಾಮಿಕ ವ್ಯಕ್ತಿ ಯಾವ ಹಿನ್ನೆಲೆ ಇದ್ದಾನೋ, ಯಾರು ಇವರು, ಏನ್ ಹಿನ್ನೆಲೆ ಅನ್ನೋಂಥದ್ದನ್ನ ಯಾವುದು ತಪಾಸಣೆಯನ್ನ ಮಾಡದೆ ಈ ರೀತಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ಎಲ್ಲರಿಗೂ ಬಹಳ ನೋವಿನ ಸಂಗತಿಯಾಗಿದೆ, ನೋವಿನ ವಿಚಾರವಾಗಿದೆ. ಈಗಾಗಲೇ ಈ ವಿಚಾರದಲ್ಲಿ ಸದನದಲ್ಲೂ ನಮ್ಮೆಲ್ಲ ಸದಸ್ಯರು ಬಹಳ ಪ್ರಬಲವಾಗಿ ಸರ್ಕಾರದ ಗಮನ ಸೆಳೆಯುವಂಥದ್ದು, ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡುವಂತದ್ದಾಗಿದೆ. ಮತ್ತು ಸಾರ್ವಜನಿಕವಾಗಿಯೂ ಸಮಾಜದಲ್ಲೂ ಇವತ್ತು ಇಡೀ ಸಮಾಜ ಎದ್ದು ನಿಂತಿದೆ. ಇಡೀ ಸಮಾಜ ಇವತ್ತೆಲ್ಲ ಬೀದಿಗಿಳಿದಿದೆ. ಎಲ್ಲ ಸಹಿಸ್ಕೊಂಡ್ರು ಏನಿದು, ಕಾನೂನ ಅನ್ವಯ ಮಾಡಲಿ, ಕಾನೂನನ್ನ ಪಾಲನೆ ಮಾಡಲಿ. ಆದರೆ ಈ ರೀತಿ ಸಾಮಾಜಿಕ ಮಾಧ್ಯಮದಲ್ಲಿ ಮನಬಂದಂತೆ ಇವರೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇವರೇ ಜಡ್ಜ್ಮೆಂಟ್ ಕೊಡೋದು, ಇವರೇ ಎಲ್ಲ ಆಪಾದಿತ ಇನ್ನೊಂದನ್ನ ಹೇಳಿಕೆಯನ್ನ ಇಡೀ ಸಮಾಜದ, ಹಿಂದೂ ಸಮಾಜದ, ಧರ್ಮಸ್ಥಳ ಮಂಜುನಾಥೇಶ್ವರನ ನಂಬುವಂತ ಪ್ರತಿಯೊಬ್ಬ ಭಕ್ತನಿಗೆ ಬಹಳಷ್ಟು ನೋವಾಗಿದೆ. ಧರ್ಮಾಧಿಕಾರಿಗಳ ಮೇಲೂ ಈ ರೀತಿ ಆಪಾದನೆ ಮಾಡಿರುವಂಥದ್ದು, ಗ್ರೌಂಡ್ ಲೆವೆಲ್ ಭಾವನೆಗಳು ಇವತ್ತೆಲ್ಲ ತನಿಖೆ ಮಾಡ್ತಿದ್ದೀರಾ, ತನಿಖೆ ಬಗ್ಗೆ ಯಾರು ಪ್ರಶ್ನೆನೇ ಇಲ್ಲ, ತನಿಖೆ ಮಾಡಿ. ಆದ್ರೆ ತನಿಖೆ ಆಗೋ ಮುಂಚೆನೆ ನೀವು ಬೇರೆ ಎಲ್ಲ ಅನಾಮಿಕ ವ್ಯಕ್ತಿ ಇಂಥವ್ರನ್ನೆಲ್ಲ ಹಿನ್ನೆಲೆ ಅಂತದನ್ನು ಬಿಟ್ಕೊಂಡು ಎಲ್ಲ ಮಾಡಿ ಏನೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅಂಥದ್ದು ಆಗ್ಬಾರ್ದಿತ್ತು. ಮತ್ತೆ ತನಿಖೆನೂ ನಿಗದಿತ ಸಮಯ